ಮಧ್ಯರಾತ್ರಿ 2 ಗಂಟೆಯಲ್ಲಿ ಆಚೆ ಕುತ್ಕೋಬೇಕು. ಕ್ಯೂಟಿ ಕ್ಯೂಟಿ ಕ್ಯೂಟಿ. ಹಲೋ ಕ್ಯೂಟೋಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವಿ ಆರ್ ಟ್ರಾವೆಲಿಂಗ್ ಟು ಅನದರ್ ಕಂಟ್ರಿ, ದಟ್ ಈಸ್ ಚೆಕ್ ರಿಪಬ್ಲಿಕ್ ಅಂತ. ಸೊ ದೇರ್ ವಿ ಆರ್ ಗೋಯಿಂಗ್ ಫಾರ್ ಪ್ರಾಗ್. ಸೊ ದಿಸ್ ಹೋಲ್ ವ್ಲಾಗ್ ವಿಲ್ ಬಿ ಕಂಪ್ಲೀಟ್ಲಿ ಅಬೌಟ್ ಟ್ರಾವೆಲಿಂಗ್. ಹೇಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ಸೊ ನೆಕ್ಸ್ಟ್ ಪ್ರಾಗ್ ಹೋದ್ಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ, ಡೇ 1, ಡೇ 2 ಆ್ಯಂಡ್ ಡೇ 3 ವ್ಲಾಗ್ಸಲ್ಲಿ. ಸೊ ವಿ ಆರ್ ಸ್ಪೆಂಡಿಂಗ್ 3 days there. ಸೊ ಕಮ್ ಲೆಟ್ಸ್ ಗೋ. ಸೊ ಇವಾಗ ನಾವು ಬಸ್ಸಲ್ಲಿ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಬಟ್ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ ಅಂದರೆ ಫ್ಲೈಟ್ ಹೋಗ್ತಾ ಇಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಯಾಕಂದರೆ ವಿ ಹ್ಯಾಡ್ ಲೆಸ್ ಟೈಮ್ ಟು ಬುಕ್ ಟಿಕೆಟ್ಸ್ ಆ್ಯಂಡ್ ದೆನ್ ನೈಟ್ ಬುಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ನೈಟ್ ಹೋಗ್ತಾ ಇದ್ದೀವಿ. ಟೈಮ್ ಇರಲಿಲ್ಲ ಫ್ಲೈಟ್ ಬುಕ್ ಮಾಡೋದಕ್ಕೆ. ಸೊ ಬಸ್ ಟಿಕೆಟ್ ಸಿಕ್ತು, ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಯಾವಾಗಲೂ ಅನ್ಪ್ಲಾನ್ಡ್ ಟ್ರಿಪ್ಸ್ ಬೆಸ್ಟ್ ಇರ್ತಾವ, ಸಡನ್ ಪ್ಲಾನ್. ಆ್ಯಸ್ ಐ ಟೋಲ್ಡ್, ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ, ಆದರೆ ಫ್ಲೈಟ್ ಹತ್ತುತ್ತಾ ಇಲ್ಲ. ನಮ್ಮ ಬಸ್ ಪಿಕಪ್ ಪಾಯಿಂಟ್ ಏರ್ಪೋರ್ಟಿಂದ ಇತ್ತು. ಸೊ ವಿ ಕೇಮ್ ಹಿಯರ್. ಸೊ ಬಸ್ ಬಂತು, ಬಸ್ ಅರೈವ್ ಆಯಿತು. ಇಲ್ಲಿ ನೋಡಿ, ಒಂದು ಕಂಟ್ರಿಯಿಂದ ಒಂದು ಕಂಟ್ರಿಗೆ ಹೋಗೋದಕ್ಕೆ ಬಸ್ಸಲ್ಲೇ ಹೋಗ್ಬೋದು ನಾವು ಅಷ್ಟು ಆರಾಮಾಗಿ. ಸೊ ಎಸ್, ಬಸ್ ಬಂದಿದೆ, ನಾವು ಇವಾಗ ಬೋರ್ಡ್ ಆಗಬೇಕು. ಈಗ ನಾವು ಬಸ್ಸಲ್ಲಿ ಇದ್ದೀವಿ. ಆ್ಯಕ್ಚುಲಿ 3 ಜನ ಬೇರೆ ಬೇರೆ ಹತ್ರ ಇದ್ದೀವಿ. ಸೀಟ್ ಬೇರೆ ಬೇರೆ ಹತ್ರ ಸಿಕ್ಕಿದೆ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದಕ್ಕೋಸ್ಕರ ತುಂಬ ಬೇರೆ ಬೇರೆ ಹತ್ರ ಸೀಟ್ ಸಿಕ್ಕಿದೆ. ಸೊ ಒಬ್ಬರು ಒಂದು ಕಡೆ ಇದ್ದರೆ ಇನ್ನೊಬ್ರು ಇನ್ನೊಂದು ಕಡೆ ಇದ್ದೀವಿ. ನಮ್ಮ ಜರ್ನಿ ಬುಡಾಪೆಸ್ಟಿಂದ ಸ್ಟಾರ್ಟ್ ಆಯಿತು. ಇಲ್ಲಿಂದ ಬರ್ನೋಗೆ ಹೋಗಬೇಕಿತ್ತು ನಾವು. ಬರ್ನೋ ಅಲ್ಲಿ ಲೇ ಓವರ್ ಇತ್ತು ನೆಕ್ಸ್ಟ್ ಪ್ರಾಗ್ ರೀಚ್ ಆಗೋಕ್ಕೆ ಮುಂಚೆ. ಇವಾಗ ಈ ಪ್ಲೇಸಲ್ಲಿದ್ದೀವಿ, ಬ್ರಾಟಿಸ್ಲಾವಾ. ಇವಾಗ ನಾವು ಬ್ರಾಟಿಸ್ಲಾವಾ ಅನ್ನೋ ಪ್ಲೇಸಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಸ್ಲೋವೇಕಿಯಾದಲ್ಲಿದೆ. ಸೊ ಕಂಟ್ರೀಸ್ನ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ದಿಸ್ ಇಸ್ ಬ್ರಾಟಿಸ್ಲಾವಾ. ಇದು ಸ್ಲೋವೇಕಿಯಾನಲ್ಲಿರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿಂದ ನಾವು ಕಂಟ್ರಿ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ರೀಚ್ ಆಗಿದ್ದು ಚೆಕ್ ರಿಪಬ್ಲಿಕ್. ಚೆಕ್ ರಿಪಬ್ಲಿಕ್ಕಲ್ಲಿ ಇರೋ ಬರ್ನೋ ಅನ್ನೋ ಪ್ಲೇಸ್ನ. ಇದೇ ಬಸ್ಸಲ್ಲಿ ಬಂದ್ವಿ. ಸೊ ಯೂಶ್ವಲಿ ಫ್ಲೈಟಲ್ಲಿ ಲೇ ಓವರ್ ಇರೋ ಥರನೇ ಬಸ್ಸಲ್ಲೂ ಇದೆ. ಹಿಯರ್ ಇಟ್ ಈಸ್ ಲೈಕ್ 3.5 hours ಇಲ್ಲಿ ವೇಟ್ ಮಾಡಬೇಕು ನಾವು. ಸೊ ಇಟ್ ಈಸ್ ನಾಟ್ ದ್ಯಾಟ್ ಗ್ರೇಟ್. ಈ ಥರ ಇದೆ ಬಸ್ ಸ್ಟಾಪ್, ಆಚೆನೇ ಇರಬೇಕು. ಆ್ಯಂಡ್ ಇಟ್ ಈಸ್ ಫ್ರೀಕಿಂಗ್ ಕೋಲ್ಡ್ ಔಟ್ಸೈಡ್. ನೋಡಿ, ಇಷ್ಟು ಚಳಿ ಇದೆ. 2 ಗಂಟೆ, ಮಧ್ಯರಾತ್ರಿ 2 ಗಂಟೆಯಲ್ಲಿ ಆಚೆ ಕುತ್ಕೋಬೇಕು. ಐ ಗೆಸ್ ಇಟ್ಸ್ ಡಿಫಿಕಲ್ಟ್. ಲೆಟ್ಸ್ ಡೂ ಇಟ್. ನಂಗೆ ಎಷ್ಟು ಕಾಫಿ ಅಡಿಕ್ಷನ್ ಅಂದರೆ, ಅಲ್ಲೂ ಕೂಡ ಕಾಫಿ ಕುಡಿಯೋದನ್ನು ನಾನು ಬಿಡಲಿಲ್ಲ. ಅಲ್ಲೂ ಕಾಫಿ ಮಷಿನ್ನ ಹುಡುಕೊಂಡು ಹೋಗಿ ಕಾಫಿ ತೊಗೊಂಡು ಕುಡಿದೆ. ಅದನ್ನು ಇಲ್ಲಿ ನಂಗೆ ಇಷ್ಟ ಆಗಿರೋದು ಓನ್ಲಿ 1 ಕಾಫಿ, ದಟ್ ಇಸ್ ಕ್ಯಾಪುಚಿನೋ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಿಲ್ಲ ನನಗೆ, ಹಾನೆಸ್ಟ್ಲಿ. We had some small talk session with coffee. It was really very hard on the whole night ಇಲ್ಲಿ spend ಮಾಡೋದು. Not whole night, 3.5 hours, because it was very horrible. Had some strange and unusual experiences. Travel ಮಾಡಬೇಕಾದ್ರೆ ಇದು ನಾರ್ಮಲ್ ಅನ್ಕೊತೀನಿ, ಬಟ್ I don't think so it was normal. Besides that, I met an amazing person on journey ಅಲ್ಲಿ, ಇಂಡಿಯಾದವರು. So hello. I met a person here and ಅವರು ನಮ್ಮ ಕನ್ನಡದವರು. ಕನ್ನಡದವರು, ಬ್ಯಾಂಗ್ಳೂರವರು. ಆ್ಯಂಡ್ ಇನ್ನೇನು ಹೇಳಬೇಕು, ಜೈ ಮಸಾಲೆ ದೋಸೆ, ಇಡ್ಲಿ, ಅಷ್ಟೇನಾ? ಇನ್ನೇನು ಹೇಳಬೇಕು? ಎಷ್ಟೊತ್ತು ಮಾತಾಡಿದ್ವಿ ಕುತ್ಕೊಂಡು? ಫುಲ್ ಜರ್ನಿ, ಬ್ರೂನೋ ಟು ಪ್ರಾಗ್. ಹೌದು, ಬರ್ನೋ ತುಂಬ ಚೆನ್ನಾಗಿರೋ ಸಿಟಿ. ಪ್ರಾಗ್ ಇಸ್ ಲೈಕ್ ಅಮೇಝಿಂಗ್ ಸಿಟಿ. ನೆಕ್ಸ್ಟ್ ಕತೆಗಳೆಲ್ಲ ಇವಳು ಹೇಳ್ತಾಳೆ ಸ್ಟೋರಿಯಲ್ಲಿ, ವ್ಲಾಗಲ್ಲಿ. ಸೊ ನಾನು ಕಾಣಿಸ್ಕೊಳ್ಳಿಲ್ಲ ಅಂದರೆ ಇವಳಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಣೆ ಆಗಿದ್ದಾರೆ ಅಂತ. ಸೊ ಎಲ್ಲರಿಗೂ ಕನ್ನಡ ಅರ್ಥ ಆಗಲ್ಲ, ಸೊ ಏನು ಹಾಕಿದ್ರು ಗೊತ್ತಾಗಲ್ಲ ಅವರಿಗೆ. ಇಲ್ಲಿ ನೋಡ್ತಿರ್ತಾರೆ ಸುಮ್ಮನೆ ನಮ್ಮನ್ನೆಲ್ಲ ಕಾಮಿಡಿ ಏನೇನೋ ಮಾತಾಡ್ತಿದ್ದಾರೆ ಅಂತ. ಬಟ್ ಸೊ ಕಾಂಟ್ಯಾಕ್ಟ್, ಸಬ್ಸ್ಕ್ರೈಬ್, ಲೈಕ್.
ಸೊ ಸೊ ನಾನಿವಾಗ ಇಳಿಬೇಕು. ಸೊ ದಟ್ಸ್ ಆಲ್. ಮಾತಾಡ್ತಾ ಜರ್ನಿ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಬರ್ನೋ ಟು ಪ್ರಾಗ್ ಕಂಪ್ಲೀಟಾಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಹಿಯರ್ ವಿ ಗೋ, ವಿ ರೀಚ್ಡ್ ಪ್ರಾಗ್ ಸಿಟಿ. ಪ್ರಾಗ್ ಹ್ಯಾಸ್ ವೆರಿ ಬ್ಯೂಟಿಫುಲ್ ವ್ಯೂ. ಸಿಟಿ ನೋಡಿ ಹೇಗೆ ಕಾಣಿಸ್ತಾ ಇದೆ. ಜಸ್ಟ್ ವಿತ್ ದಿಸ್ ವ್ಯೂ ಐ ಆಮ್ ಟೆಲಿಂಗ್ ಯು ದಿ ಸಿಟಿ ಇಸ್ ಸೋ ಬ್ಯೂಟಿಫುಲ್. ಇದಿನ್ನೂ ಅರ್ಲಿ ಮಾರ್ನಿಂಗ್ ವ್ಯೂ ನಿಮಗೆ ಕಾಣಿಸ್ತಾ ಇರೋದು. ಆ್ಯಂಡ್ ಇಲ್ಲಿ ಸಿಟಿಯಲ್ಲಿ ಈ ಮನೆಗಳ ಮೇಲೆ ರೂಫ್ಸ್ ಇರುತ್ತಲ್ಲ, ಅದು ಎಲ್ಲನೂ ಒಂದೇ ಕಲರ್ ಇರುತ್ತೆ. ಆಲ್ಮೋಸ್ಟ್ಲಿ ಎವ್ರಿ ಹೌಸ್ ಹ್ಯಾಸ್ ಸೇಮ್ ರೂಫ್ ಕಲರ್. ಅದರಿಂದ ಈ ವ್ಯೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ನಾವು ರೀಚ್ ಆದ್ವಿ ಪ್ರಾಗ್. ಫ್ರೆಶ್ ಅಪ್ ಆದ್ವಿ ಸ್ವಲ್ಪ ಇಲ್ಲೇ. ಆ್ಯಂಡ್ ವಿ ಆರ್ ಹೆಡಿಂಗ್ ಟು ಅವರ್ ಹೋಟೆಲ್ ರೂಮ್. ಐ ಗೆಸ್ ಇಟ್ ಇಸ್ ನಿಯರ್ ಬೈ. ಇಲ್ಲಿ ಪಾಸ್ ತೊಗೋಬೇಕು, ಡೈಲಿ ಪಾಸ್ ಆರ್ 3 days ಪಾಸ್ ತೊಗೊಂಡು ವಿ ಹ್ಯಾವ್ ಟು ಗೋ. ನಮಗೆ ಈ ಥರ ವ್ಯೂ ಸಿಗ್ತಾ ಇದೆ ಬೆಳಗ್ಗೆನೆ. ಆ್ಯಂಡ್ ಇಟ್ ಈಸ್ ಅಮೇಝಿಂಗ್. ಅಲ್ಲಿ ಆ್ಯಕ್ಚುಲಿ ಟ್ರೈನ್ ಪಾಸ್ ಆಗುತ್ತೆ, ಅದು ನೋಡೋದಕ್ಕೆ ಒಂದು ಚಂದ. ಆ್ಯಕ್ಚುಲಿ ನಾನು ಸಿಟಿ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ. ಜಸ್ಟ್ ನಾವು ಸಿಟಿಗೆ ಎಂಟರ್ ಆಗಿದ ತಕ್ಷಣ ಬಸ್ಸಲ್ಲಿ ಏನು ವ್ಯೂ ನೋಡಿದ್ನಲ್ಲ, ಆ್ಯಂಡ್ ನಿಜವಾಗ್ಲೂ ಸಾರ್ಥಕ ಆಯಿತು ಬಂದಿದ್ದು ಅನಿಸ್ತು. ದ ವ್ಯೂ ಈಸ್ ಅಮೇಝಿಂಗ್, ದ ಸಿಟಿ ಈಸ್ ಅಮೇಝಿಂಗ್. ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ನಾನು ಜಸ್ಟ್ ಬಸ್ಸಿಂದ ವ್ಯೂ ನೋಡಿನೇ ಐ ವಾಸ್ ಲೈಕ್ ಓ ಮೈ ಗಾಡ್ ಅಂದ್ಕೊಂಡೆ. ಆ್ಯಂಡ್ ಐ ಹ್ಯಾಡ್ ಅ ಗುಡ್ ಎಸ್, ನಾನು ಟ್ರೈನ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಸಿ ಇಟ್ ಇಸ್ ಪಾಸಿಂಗ್ ದೇರ್. ಕ್ಯಾನ್ ಯು ಸಿ? ಎಸ್. ಸೊ ಯಾ, ಸಿಟಿ ಈಸ್ ಅಮೇಝಿಂಗ್. ಸೊ ನಿಮಗೆಲ್ಲ ಸಿಟಿನ ತೋರಿಸೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ಇದು ನನ್ನ ಜಸ್ಟ್ ಟ್ರಾವೆಲ್ ವಿಡಿಯೋ. ನಾನು ಚೆಕ್-ಇನ್ ಆಗೋವರೆಗೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನೇನಾಯಿತು ಅಂತ. ಬೆಳಗ್ಗೆ ಸಿಕ್ಕಾಪಟ್ಟೆ ಅಷ್ಟು ಹೋಗ್ತದೆ ಅಂತ ಕಸೊಂಡು ತೊಗೊಂಡ್ವಿ. ಆ್ಯಂಡ್ ವಿ ಟುಕ್ 72 hours ಪಾಸ್. ಸೊ ಯಾ, ವಿ ಆರ್ ಗುಡ್ ಟು ಗೋ. ಇಲ್ಲಿ ಲ್ಯಾಂಗ್ವೇಜಲ್ಲಿ ಹಾಯ್ ಹೆಲೋಗೆ ಅಹಾಯ್ ಅಂತಾರೆ. ಅಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗಿಗೆ dobrá ráno všem. ಸೊ ಗುಡ್ ಮಾರ್ನಿಂಗ್ ಎವ್ರಿ. ನಾವು ಬಸ್ ಹತ್ತಿದ್ವಿ ಇಲ್ಲಿ. ಸೊ ಟಿಕೆಟ್ ವ್ಯಾಲಿಡೇಟ್ ಮಾಡಿಕೊಂಡ್ವಿ. ಐ ಮೀನ್ ಪಾಸ್ ಫಾರ್ 72 hours ವ್ಯಾಲಿಡೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಯಾರ್ ಗುಡ್. ಈ ಸಿಟಿ ನೇಮ್ ಬಂದುಬಿಟ್ಟು ಪ್ರಾಹ ಅಂತೆ. ಪ್ರಾಗಲ್ಲಿ ಪ್ರಾಹ ಅಂತೆ ಈ ಪ್ಲೇಸ್ ನೇಮ್. ಸೊ ಇದು ನಮ್ಮ ಹೋಟೆಲ್, ನಾವು ಸ್ಟೇ ಮಾಡ್ತಿರೋ ಹೋಟೆಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಚೆಕ್-ಇನ್ ಟೈಮ್ಸ್ ಎಲ್ಲ ಡಿಫ್ರೆಂಟ್ ಇದೆ, ನಮ್ಮ ಇಂಡಿಯಾ ಥರ ಇರಲ್ಲ. ಸೊ ಮಧ್ಯಾಹ್ನ 12 ಚೆಕ್-ಇನ್ನು. ಅದಕ್ಕೆ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಬ್ಯಾಗೇಜ್ ಎಲ್ಲ ಇಲ್ಲೇ ಇಟ್ಕೊಂಡ್ರು ಅವ್ರ ಹತ್ರ. ಮಧ್ಯಾಹ್ನ ಬಂದು ಮತ್ತೆ ಚೆಕ್-ಇನ್ ಆಗಬೇಕು. ಸೊ ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಚೆಕ್-ಇನ್ ಮಾತ್ರ ಮಧ್ಯಾಹ್ನ ಆಗಬೇಕು. ಎವ್ರಿ ಸಿಟಿ ಈಸ್ ಡಿಫ್ರೆಂಟು. ಸೊ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಐ ಆಮ್ ಎಕ್ಸೈಟೆಡ್ ಟು ಡೂ ಅ ರೂಮ್ ಟೂರ್. ಲುಕ್ ಎಟ್ ದೀಸ್. ಸಖತ್ ಕ್ಯೂಟ್ ಆಗಿದೆ. ಚೆಕ್-ಇನ್ ಟೈಮ್ ಲೇಟ್ ಇರೋದ್ರಿಂದ ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕಮ್ ಬ್ಯಾಕ್ ಅಗೇನ್ ಹಿಯರ್. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಾವು ರೆಡಿ ಆಗಿಬಿಟ್ಟು ಆಚೆ ಬರೋದು ಅಥವಾ ಈ ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ನಾನು ಡೇ 1 ವ್ಲಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅಕಸ್ಮಾತ್ ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಲಾಟ್ಸ್ ಆಫ್ ಲವ್.